ನಮಸ್ಕಾರ. A1 ಟಿವಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಜಮಖಂಡಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಬೆಂಗಳೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬಾಗಲಕೋಟೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಜಮಖಂಡಿ ಹಾಗೂ ಶ್ರೀ ಕೃಷ್ಣ ಧ್ಯಾನ ಯೋಗಪೀಠ ಕರ್ನಾಟಕ ಇವರುಗಳ ಸಹಯೋಗದಲ್ಲಿ ಡಾಕ್ಟರ್ ಶ್ರೀ ಶಿವಯ್ಯ ಗುಡುಗುಂಟಿರವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಹಾಗೂ ಸ್ವರಯೋಗ ಸಂಗೀತ ಕಾರ್ಯಕ್ರಮ ಜರುಗಿತು. ಇದರಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಮಠ್ ಜಮಖಂಡಿ ಹಾಗೂ ಸನ್ಮಾನ್ಯ ಶ್ರೀ ನಾಡೋಜ್ ಜಗದೀಶ್ ಗುಡುಗುಂಟಿ ಜನಪ್ರಿಯ ಶಾಸಕರು ಉಪನ್ಯಾಸಕರಾಗಿ MB ಇಂಡಿ ರವರು ಹಾಗೂ ಡಾಕ್ಟರ್ ಸಂಗಮೇಶ್ ಮಾಟೋಳಿ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಶಿವಾನಂದ್ ಶೆಲ್ಲಿಕೇರಿ ಅವರು ಹಾಗೂ ಹಾಸಿಂಪೀರ್ ವಾಲಿಕರ್ ಅವರು ಮತ್ತು ಅಧ್ಯಕ್ಷರಾಗಿ ಸಂತೋಷ್ ಚಳಕೇರಿ ಅವರು ಕಾರ್ಯಕ್ರಮವನ್ನು ನಡೆಸಿದರು. ಭವಪೂಜೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಉಪಸ್ಥಿತರಿದ್ದಾರೆ. ಮಾನ್ಯ ಶಾಸಕರು ದಯವಿಟ್ಟು ತಮ್ಮ ನಿವಾಸ ಸಭೆಯಲ್ಲಿ ಈ ಕಾರ್ಯಕ್ರಮಕ್ಕೆ ವಿಸ್ತೃತವಾದಂತಹ ಚಾಲನೆಯನ್ನು ನೀಡಿದಂತಹ ಮಾನ್ಯ ಶಾಸಕರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ನಾವೆಲ್ಲರೂ ಹೆಚ್ಚಿಗೆ ಡಾಕ್ಟರ್ ಸಂಗೀತ ವೇದಿಕೆಯನ್ನು ಕೊಡಬೇಕಾಗಿದೆ ಅಂತ ಭಾವಿಸ್ತೀನಿ. ಎರಡು ಮಾತು, ತಂದೆ ತಾಯಿಯನ್ನು ಸ್ಮರಿಸಬೇಕು. ಯಾರು ತಂದೆ ತಾಯಿಯ ಸೇವೆಯನ್ನು ಮಾಡುವುದಿಲ್ಲ ಎಂದಿಗೂ ಆ ಪರಮಾತ್ಮ ಅವರಿಗೆ ಮೋಕ್ಷ ಪುಣ್ಯ ಸ್ವರ್ಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದಾಸ ಸಾಹಿತ್ಯದಲ್ಲಿ ಮಾತಾ ಪಿತರನ್ನು ಪೀಡಿಸಿದ ಮಗ ಯಾತ್ರೆ ಮಾಡಿದರೆ ಮಗ ಹಾಗಾಗಿ ಶರಣ ಸಂಸ್ಕೃತಿ ಎಂದರೆ ನಮ್ಮೆಲ್ಲರ ಸಂಸ್ಕೃತಿ. ಹಿಂದೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾವುದೇ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಓದಿದವರಲ್ಲ, ಆದರೆ ಶರಣ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬಂದರು. ಮನೆಯಲ್ಲಿರುವ ಹಾಡು ಹೈನುಗಾರಿಕೆ ಇದ್ದರೆ ಪಕ್ಕದ ಮನೆಯವರಿಗೆ ಕೊಟ್ಟು ಊಟ ಮಾಡ್ತಾರೆ. ನಾಗರ ಪಂಚಮಿ ಬಂದರೆ ಏನೇನು ನಾಗರ ಪಂಚಮಿಗೆ ಮಾಡ್ತಾರೆ, ಯಾರು ಮಾಡದೇ ಇರುವ ಧರ್ಮದ ಮನೆಗಳಿಗೆ ಅಲ್ಲಿ ತಾಟ್ ಕೊಟ್ಟು ಹಂಚಿ ತಿಂತಿದ್ರು. ಅವರು ಕೊಟ್ಟಿರುವಂಥ ತಾಟ ಹಾಗೆ ಕೊಡಬಾರ್ದಂತ ಹೇಳಿ ಅವರು ಸಹ ಆ ತಾಟ್ನಲ್ಲಿ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ಕೊಟ್ಟು ಶರಣ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೀಗಾಗಿ ಬಹಳಷ್ಟು ಕಡೆ ಶರಣ ಸಂಸ್ಕೃತಿಯನ್ನು ಓದ್ತೀವಿ, ನಾವು ಶರಣ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದ್ದೀವಿ, ವಚನಗಳನ್ನು ತಿಳಿದುಕೊಂಡಿದ್ದೀವಿ. ಬಸವಾದಿ ಶರಣರು ಯಾರ್ಯಾರು 12ನೇ ಶತಮಾನದಲ್ಲಿ ಶರಣರ ಕಾಯಕ ಏನಿತ್ತು ಇತ್ಯಾದಿಗಳನ್ನು ವಚನಗಳ ಮೂಲಕ ಮಾರ್ಮಿಕವಾಗಿ ಏನೆಲ್ಲ ವಿಷಯಗಳನ್ನ ತಿಳಿಸಿದರೂ ವಿದ್ಯಾವಂತರಾದವರು ನಾವು ನಮ್ಮ ತಂದೆ ತಾಯಿಯನ್ನೇ ಗ್ರಾಮದಲ್ಲಿ ಬಿಟ್ಟು ಪಟ್ಟಣದಲ್ಲಿ ಮನೆ ಮಾಡಿ ತಿಂಗಳೊಮ್ಮೆ ತಾಯಿಗೆ ಒಂದು ಬಿಟ್ಟು ನೋಡ್ತಕ್ಕಂಥ ಸಂಸ್ಕೃತಿ ಬೆಳೀತಾ ಇದೆಯಲ್ಲ, ಖಂಡಿತವಾಗಿ ಬಹಳ ಅದ್ಭುತದ ಕೆಲಸ ನಡೆದಿದೆ ಅಂತ ನಾನು ಅನಿಸಿಕೊಂಡಿದ್ದೇನೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಮನೆಯ ಭಾಗದ ಮುಂದೆ ಪೂಜ್ಯರು ಮಠಗಳಲ್ಲಿ ಅಯ್ಯ ಬನ್ನಿರಿ ಅಂತ ಬೋರ್ಡ್ಗಳನ್ನು ಹಾಕಿದರೆ
ಶ್ರೀಮಂತರು ಒಳ್ಳೆಯ ನಾಯಿಗಳಿಗೆ ಎಚ್ಚರಿಕೆಯಿಂದ ನಾಯಿಯ ಸಂಸ್ಕೃತಿ ಪ್ರಾರಂಭ. ಶ್ರೀಮಂತರು ವಾಕಿಂಗ್ ಮಾಡ್ತಾರೆ ಬೆಳಗಿನ ಜಾವದಲ್ಲಿ, ಡಾಕ್ಟರ್ ಹೇಳಿದ್ದಾರೆ ಮಾಡ್ತಾರೆ, ತೊಂದರೆ ಇಲ್ಲ. ಆದರೆ ಕೈಯಲ್ಲೊಂದು ನಾಯಿಯನ್ನು ಇಟ್ಕೊಂಡು ಆ ಕಡೆಗೆ ಈ ಕಡೆಗೆ ಬಿಡ್ತಾರೆ. ಅದಕ್ಕೆ ಶರಣರು, ಸಂತರು, ತಪಸ್ಸುಗಳು, ಯತಿಗಳು, ಪೂಜ್ಯರು, ಮೌಲ್ಯಗಳು ಹೇಳ್ತಾರೆ, ನಿನಗೆ ನಿನ್ನ ತಂದೆ ತಾಯಿಗೆ ಸೇವೆ ಮಾಡುವ ಸುದೈವ ನಿನ್ನ ಹಣೆಬರದಲ್ಲಿ ಇದ್ದಿಲ್ಲ, ನಾಯಿ ಕೊಟ್ಟಿದ್ದೇನೆ ಪಾಲನೆ ಮಾಡು. ನೀನು ಮಾಡಿದ್ದು ನೀವುನ್ನದೇ ಯಾರು ಉಣ್ಣವರು, ನೀನು ಮಾಡಿದ್ದು ನೀವು ಉಣ್ಣದೆ ನಿಮ್ಮಪ್ಪ ಉಣ್ಣವನೇ ಸರ್ವಜ್ಞ. ಅದಕ್ಕಾಗಿ ರುಮಾಲ ಸುತ್ತಿಕೊಂಡವರು, ಟೊಪ್ಪಿಗೆ ಹಾಕಿಕೊಂಡವರು, 12 ಮೊಳ ಸೀರೆಯನ್ನ ಹುಟ್ಟಿಕೊಂಡವರು 100 ವರ್ಷ ಬದುಕಿದರೆ ಎಲೆ ಮೇಲೆ ಕತ್ತಿಗೆ ಇಲ್ಲದ ನಾವು 12 ಮೊಳ ಸೀರೆ ಇಲ್ಲದ ನಮ್ಮ ಅಕ್ಕ ತಂಗಿಯರು 70 ವರ್ಷ ತಾಕುವುದು ಕಷ್ಟವಾಯಿತಲ್ಲ. ಕಾರಣ ಶರಣ ಸಂಸ್ಕೃತಿಯನ್ನು ಮರೆತುಬಿಟ್ಟಿದೆ. ಈ ಒಂದು ದತ್ತಿ ಉಪನ್ಯಾಸ, ಇದರ ಬಗ್ಗೆ ಉಪನ್ಯಾಸ ನೀಡಲಿಲ್ಲ ನಮ್ಮ ಇಡೀ ಸರ್ ಕೂಡ ಉಪನ್ಯಾಸಕರಾಗಿ ಅವ್ರ ಬಗ್ಗೆ ನೀಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಇಷ್ಟ ಹೇಳ್ತೇನೆ, ನಮ್ಮ ಹೆಚ್ಚಿಗಳಾದರೆ ನಾನು ನಮ್ಮ ತಂದೆ ತಾಯಿ ನಮಗೆ ಸಂಸ್ಕಾರ ಕೊಟ್ಟಿದ್ದು ಬಹಳ ಗೌರವವಾದದ್ದು. ನಮಗೆ ಮೊದಲು ಎಲ್ಲರಲ್ಲಿಯೂ ಪ್ರೀತಿಯಿಂದ ತಾನು ಪ್ರೀತಿಯಾಗಿರು, ಎಲ್ಲ ಹಿರಿಯರ ಆಶೀರ್ವಾದ ಸದಾಕಾಲ ಪಡ್ತಾ ಇರು. ನಿನ್ನ ಮತ್ತು ನಿಮ್ಮ ಸ್ವಚ್ಛ ತಾಯಂದಿರು ಊರಾಗ ಮನಿ ಇಲ್ಲ, ಅಡಿಯಾಗ ಹೊರ ಇಲ್ಲ, ಕಡಿಗೆ ಒಂದು 3 ಅಕ್ಷರ ಹಾಕೋದು ಓದಿಲ್ಲ ನೋಡ್ರಿ. ಅವ್ರಿಗೆ ಅವತ್ತು 3 ಅಕ್ಷರ ಹಾಕೋದು ನಿಜವಾಗಿ ನಮಗೇನಪ್ಪ ಹೊರ ನಿಂತಿಲ್ಲ, ಮನೆ ನಿಂತಿಲ್ಲ. ತಂದೆಯವರು ವೃತ್ತಿ ಡಾಕ್ಟರ್ಗೆ ಆರೈಕೆ ಮಾಡ್ತಾ ಇದ್ರು, ಹಳ್ಳಿಗಳಿಗೆ ಹೋಗ್ತಾ ಇದ್ರು. ಅವರು ದೊಡ್ಡ ವಿಶೇಷಣೆ. ಅವರು ಬ್ಯಾಗ್ನಲ್ಲಿ ಔಷಧ ಗುಳಿಗೆ ಎಲ್ಲ ಹಾಕೊಂಡು ಹೋಗಿದ್ರು. ಬಹಳ ಕಠಿಣ ಪರಿಸ್ಥಿತಿಗಳು ಅವಾಗ ಹೋಗ್ತಿರೋದ್ರಲ್ಲಿ ಆಸೆ ಇಟ್ಟಿಡಲ್ಲ ಅಂತ ಹೇಳಿದವರು. ಗೋಳ ಸುತ್ತಮುತ್ತ ಹಳ್ಳಿ, ಮುಂಗಂಡಿ ಸುತ್ತಮುತ್ತ ಹಳ್ಳಿ ತಿರುಗಾಡೋದು ಸೈಕಲ್ ಮೇಲೆ. ಹೊಳಿದಾಗ್ಬಿಟ್ಟ ಸೈಕಲ್ ಎತ್ಕೊಂಡು ಬ್ಯಾಗ್ ಹೊತ್ಕೊಂಡು ಹೊಳಿದಾಗ್ತಿದ್ರು, ಮತ್ತು ಸೈಕಲ್ ಇಳಿಸಿ ಆ ಕಡೆ ಹೋಗ್ತಿದ್ರು. ಅವರು ಹೋಗ್ಬಿಟ್ಟು ಯಾವ ಮುಸಲ್ದಾಗ ಯಪ್ಪ ಈಗ ಬಹಳ ಕ್ಲಾಸ್ ಆಗೈತಿ ಬರೀ ಯಪ್ಪ ಅಂತ ಯಾರು ಕರ್ಕೊಂಡು ಮಾಡೋದು. ಅಲ್ಲಿ ಹೋಗಿ ಆ ಬಡತನ ಅವ್ರು ಸರಿಯಾಗಿ ಮುಟ್ಟಿಸಿದ್ರಾಗಿಲ್ಲ ಅಂತ ಕಟ್ಕೊಂಡು ಆ ಊರಲ್ಲಿ ಏನು ಕೊಟ್ಟಿರ್ತಾರಲ್ಲ ಹಳ್ಳಿಯವ್ರ ಜನ, ಬೆಣ್ಣೆ ಅಥವಾ ಏನಿತ್ತು ಕಾಯಿಪಲ್ಲೆ ಏನು ಕೊಟ್ಟಿದ್ದು ಸ್ವಲ್ಪ ಕೊಟ್ಟು ಆಮೇಲೆ ತಮ್ಮಲ್ಲಿ ಒಂದು ಔಷಧ ಗುಳಿಗೆ ಕೊಟ್ಟು ರೊಕ್ಕ ಕೊಟ್ಟು ತೊಗೊಂಡ್ಬಂದಿದ್ರು. ಯಪ್ಪ ನಮ್ಮ ಏನಿಲ್ಲ ಆ ಹೊತ್ತಿನಾಗ ದೇವರೇ ನೀನೇ ಅಡಿ ಪಾದಿಂದ ತಮ್ಮ ಮೆಟ್ಟಿನೂ ದೇವರೇನೆ. ಆ ಹೊತ್ತಿನಾಗ ಸಿಕ್ಕದ ಎಷ್ಟು ಸಿಕ್ಕದ ಅಷ್ಟು ತೊಗೊಂಡು ಮನೆಗೆ ಬರ್ತಿದ್ರು. ಅದರಿಂದ ನಾವು ಕೂಡ ಜೀವನ ಮಾಡೋದು. ಆ ದೇವರು ಮಾತ್ರ ಎಂದೂ ನಮಗೆ ಉಪವಾಸ ಬೆಳೆಸಿಕೊಟ್ಟಿಲ್ಲ. ಹಾಗೆ ಅವ್ರಿಗೂ ಕೊಡ್ಬೋದಲ್ಲ, ನಮಗೂ ಕೊಡ್ಬೋದಲ್ಲ. ಅವ್ರು ಹೇಳಿ ಕಾಣ್ತಾರೆ, ತಮ್ಗೇನು ಸಾಧ್ಯತೆ ಮಾಡ್ಬೋದು. ಅವ್ರು ಹಂಗೆ ನೋಡಿ ಪೇಷಂಟ್ ರೊಕ್ಕ ಕೊಡ್ಲಿಕ್ಕೆ ಪೇಷಂಟ್ ನೋಡಿದ್ರೆ ಎಲ್ಲೂ ಹೋಗಲಿಲ್ಲ. ಅವ್ರ ಪೇಷಂಟ್ ಅಕಸ್ಮಾತ್ ಭಾಳ ಬಡತನ ಇತ್ತು, ಅವ್ರಿಗೆ ಕೈಯಾಗ ರೊಕ್ಕ ಇಲ್ಲ. ಅವಾಗ ತಮ್ಮಲ್ಲಿರುವಂಥ ಔಷಧ ಕೊಟ್ಟು ಔಷಧ ಗಟ್ಟಲೆ ತಿಳ್ಕೊಂಡು ಅವ್ರು ತಮ್ಮ ಜೊತೆಗೆ ಏನು ಮನೆ ಕೊಟ್ಟಿರ್ತಾರೆ ರೈತರು, ಕಾಯಿಪಲ್ಲೆ ಬೆಣ್ಣೆ ಆಗಲಿ ಹಾಲಾಗಲಿ ಅದನ್ನು ಅವ್ರಿಗೆ ಕೊಟ್ಟು ಇಷ್ಟು ಬಂದಿದ್ದಕ್ಕಾಗಿ ಅವ್ರು ಮಾಡಿದ ಮಹಾಪುಣ್ಯ ಕೆಲಸಕ್ಕೆ ಆ ಪುಣ್ಯ ನಮಗೂ ತಗೊಂಡು ಇವಾಗ ನಾವು ಕೂಡ ಆ ಒಂದು ಸಮಾಜದಲ್ಲಿ ಮಾಡಲಿಕ್ಕೆ ನಮಗೂ ಕೂಡ ಹಚ್ಚಿತು. ನಮಗೆ ನಾವು ಬಡತನೂ ಸಾಕಷ್ಟು ಕಂಡಿವೆ, ಶ್ರೀಮಂತರು ಸಾಕಷ್ಟು ಕಂಡಿವೆ. ನಮ್ಗೆ ಎರಡೂ ಬರುತ್ತೆ ಅನುಭವ. ಎಲ್ಲ ಶ್ರೀಮಂತ ತೊಳ್ಕೊಂಡು ಹೋದರೂ ನಮಗೇನು ಅರ್ಥ ಆಗಿಲ್ಲ. ಮಸ್ತ್ ಬಗ್ಗೆ ಇರ್ತೀವಿ. ಇದ್ದಷ್ಟರೊಳಗೆ ಸುಖ ಶಾಂತಿ ನೆಮ್ಮದಿಯಿಂದ ಇರುವುದೇ ಅದು ಬಹಳ ಮುಖ್ಯ. ನಾವು 6 ಮಂದಿ ಮಕ್ಕಳು ಇದ್ದೀವಿ ನನ್ನ ತಾಯಿ ತಂದಿಗೆ. 4 ಗಂಡ್ಮಕ್ಳು, 2 ಹೆಣ್ಮಕ್ಳು. ನನ್ನ ಗಂಡ ವಿದ್ಯಾಕ, ಆಕೆ ಗಂಡ ರಾಜೇಂದ್ರ ಕುಮಾರ, ಅವ್ರ ಗಂಡ ಸುಧೀರ್, ನಂತರ ಸತೀಶ, ನಂತರ ನಮ್ಮ ತಂಗಿ ಶೋಭಾ. ಹೀಗೆ ನಾವು ಇದ್ದರು. ಅವಾಗ ಇಷ್ಟು ದೊಡ್ಡ ಸಂಸಾರ ಸಾಗೋದು ಕೂಡ ಬಹಳ ಇತ್ತು. ನಿಜವಾಗ್ಲೂ ನಾವು 15 ಅವು ಮಠ ನಾವು ಕಾಲ ಚಪ್ಪಲ್ ಮುಂದೆ ನಾವು ಸಾಲಿ ಕಲ್ತೇವೆ. ಅವಾಗ ನಾವು ಎಷ್ಟೊಂದು ಇರ್ತಿದ್ರು. ಅದಕ್ಕೆ ಈಗೆಲ್ಲ ಅವೆಲ್ಲ ಜೀವನ ನಡೆಸ್ಕೊಂಡ್ರೆ ಅವ್ರು ಕೊಟ್ಟಂಥ ಸಂಸ್ಕಾರ. ಒಂದು ಯಾವ್ದು ಪೂಜೆ ಮಾಡಬೇಕಂದ್ರೆ ಮನಸ್ಸು ಕೊಟ್ಟು ಪೂಜೆ ಮಾಡ್ತಿದ್ವಿ ನಾವು.
ದೇವರಿಗೆ ಬಲ ಬಿಟ್ಟು ಖುಷಿ ಆಗಿದ್ದು ಕಳೆದು ಬಿಟ್ಟು ಕೆಟ್ಟ ಮತ ಮಗಳು ಜೋರು ಉದ್ದಾರ ಹೊಟ್ಟಿದ್ವಿ ಅಷ್ಟು ಬರುತ್ತಿದ್ವಿ ನಾವು ದೇವರು ಅಡಿಗೆ ಬಂದ್ಬಿಟ್ಟು ಅಯ್ಯೋ ದೇವ ಅಂತ ಹೇಳಿದ್ರು ಕಾಪಾಡ್ಕೊಂಡು ಇದು ಮಾಡ್ತಿದ್ವಿ ಅವಾಗ ಬಲ್ಗಿ ಮತ್ತು ಅಷ್ಟೇ ಖುಷಿ ಆಗಿದ್ದು ಹೆಣ್ಣು ಎಲ್ಲ ಬಂದು ಸೇರ್ಕೊಳ್ಳೋಕ್ಕೆ ಅಂತ ಒಂದು ದೇವರಲ್ಲಿ ಅಷ್ಟು ಭಾವಭಕ್ತಿಯನ್ನು ಮೂಡಿಸಿದ ಒಂದು ಆಯ್ಕೆಗಳು. ಅದಕ್ಕೆ ತಂದೆಯವರು ಹೇಳಿದ್ರು, ನೀವು ಬೇಕಾದ ಮಾಡಿದ ನೀ ಮಾತ್ರ ಜೀವನದಲ್ಲಿ ಸತ್ಯ ಒಂದು ಸತ್ಯನೇ ಆಧಾರ ನಿಮಗೆ ಸುಳ್ಳು ಎಂದು ಹೇಳುವಂತ ಅವರು ಪಾಠ ಹೇಳುವಂಥವರು. ಅದಕ್ಕೆ ಅವ್ರು ಹಾಕಿಕೊಟ್ಟ ಅವ್ರು ನಡೆದ ದಾರಿಯಲ್ಲಿ ನಾವು ಕೂಡ ನಡೀತಾ ಬಂದಿದ್ದಕ್ಕಾಗಿ ಎಷ್ಟು ಸಾಧ್ಯದೋ ಕೈಲಾದ ಮಟ್ಟಿಗೆ ನಾವು ಮುಂದುವರೆದು ಹೋಗ್ಲಿ ಅಂತ ಹೇಳಿದ್ರು. ಕಡೆಗೆ ಎಲ್ಲಿ ಮಟ್ಟ ಹೇಳಿದ್ರೆ ಅವರು ನಿಮ್ಮ ಕಡೆ ಏನೂ ಕೊಡ್ಲಿಕ್ಕೆ ಅರ್ಥ ಹೋದು ನಿಮ್ಮ ಮಟ್ಟಿಗೆ ಏನೂ ಕಟ್ಟಬಹುದು. ಆದರೆ ಒಳ್ಳೆಯದ ಮಾಡಿದವರಿಗೆ ಎರಡು ಶಬ್ದ ನೀವು ಒಳ್ಳೆಯ ವೈದ್ಯ ಕ್ವಾಲಿಫಿಕೇಶನ್ ತಪ್ಪಂತ ಮಾತಾಡ್ತಾರೆ. ಅದು ಕಷ್ಟಗಳನ್ನು ಸಮಾಜಗಳು ಅದೊಂದು ದೊಡ್ಡದೊಂದು ಪ್ರೋತ್ಸಾಹ ಕೊಟ್ಟಾಗ ಇದ್ದುದನ್ನು ಇದುವರೆಗೆ ಹೇಳ್ತಿಲ್ಲ. ಮಾಡಿದ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಇನ್ನು ಹೋಗು ಈ ಒಂದು ಶಬ್ದದ ಬಗ್ಗೆ ಈ ಕಡೆ ಇಟ್ಟರೆ ಕೊಡಲಿದ್ರು. ಅದಕ್ಕೆ ನಾವು ಆ ಒಂದು ಮನೋವೃತ್ತಿ ಬಹಳಷ್ಟು ದೊಡ್ಡದು ಅಂತ ಒಂದು ನಮಗೆ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಮುಂದೆ ಶಾಲೆ ಕಲಿ ಮುಂದೆ ಅಷ್ಟೇ ಗುರು ಭಕ್ತಿ ಇರೋದು ಬಹಳ ಕರ್ತವ್ಯ. ನಿಜವಾಗಿ ದೇಶ ಕಟ್ಟಬೇಕಾತಂದ್ರೆ ಮನಿ ಏರಿಸಬೇಕಾಯ್ತಂದ್ರೆ ಚಂದಾಗಿ ಬದುಕು ಸಾಧಿಸಬೇಕಾತಂದ್ರೆ ನಾವು ಜೀವನದಲ್ಲಿ ಗೆದಿಬೇಕಾತಂದ್ರೆ ನಿಜವಾಗಿ ಹೇಳ್ತೀನಿ ನಮಗೆ ಸರ್ವೋತ್ತಮುಖ ಬೆಳವಣಿಗೆ ಕೊಡುವಂಥವ್ರು ಶಾಲೆಯಲ್ಲಿ ಗುರುಗಳು ಗುರುಮಾತಿ. ವಿಶೇಷವಾದಂಥ ಒಂದು ದತ್ತಿ ಉಪನ್ಯಾಸ ಇರುವುದರಿಂದ ನಾವೆಲ್ಲ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವಾಗೆ ವೀರಭದ್ರನವರು ಬಹಳ ಅಮೂಲ್ಯವಾದಂಥ ರತ್ನವನ್ನು ಜನ್ಮವನ್ನು ನೀಡಿದರು. ಶಿವಯ್ಯನವರು ವೀರಭದ್ರಯ್ಯನವರು ನೀಡಿದಂತಹ ಒಂದು ಸಂಸ್ಕಾರದಿಂದ ಶಿವಯ್ಯನವರು ಆದರು. ಅವರ ಒಂದು ಸಂಸ್ಕಾರದಿಂದ ಇವತ್ತು ಜಗದೀಶ್ ಗುರುಮೂರ್ತಿ ಅವರು ಕೂಡ ಅವರ ಒಂದು ಜಗದೀಶ್ ಗುರುಮೂರ್ತಿ ಅವರ ಸಹ ಒಂದು ಸಂಸ್ಕಾರದಿಂದ ಅವರ ಮಕ್ಕಳು ಕೂಡ ಆಗಿದ್ದಾರೆ. ಹೇಗಂತಂದ್ರೆ ಇಲ್ಲೇ ಒಂದು ಸಣ್ಣ ಉದಾಹರಣೆ ನಾವು ತಿಳ್ಕೊಳ್ಬೇಕು. ಮುಂದಿನ ಸಾಲಿನಲ್ಲಿ ನಮ್ಮ ಧರ್ಮಲಿಂಗಿ ಅವರು ಕುತ್ಕೊಂಡಿದ್ರು ಆರಂಭದಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ. ಮಾಧ್ಯಮ ಮಿತ್ರರು ಬಂದ ತಕ್ಷಣ ಅವರು ಎಲ್ಲ ಕುತ್ಕೊಂಡವರು ಎದ್ದು ಹೋಗಿ ಕುತ್ಕೊಂಡು ಇದೇ ನಿಜವಾದ ಸಂಸ್ಕಾರ. ಈ ಸಂಸ್ಕಾರ ನೋಡ್ರಿ, ಒಂದು ಸದ್ಯದ ಪರಿಸ್ಥಿತಿ ಒಂದು ಫ್ಯಾಕ್ಟ್ರಿ ಮಾಲಕದವರು ಅವರಿಗೆ ನಿಜವನ್ನು ರೀತಿಯನ್ನು ಕಲಿಸಿ ಕೊಡಿಸಿ ಅವರು ಗೌರವ ಕೊಡಬೇಕು. ಆದರೂ ಕೂಡ ತಂದೆಯವರ ಮುಂದೆ ನಾವು ಕುದುಕೋಬಾರ್ದಂತಕ್ಕಂಥ ಒಬ್ಬ ಸಾಧಕ, ಒಬ್ಬ ಮಗ ಅದು ನಿಜವಾದ ತಂದೆಗೆ ಕೊಡ್ತಕ್ಕಂಥ ಗೌರವ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಬಯಸ್ತೀವಿ. ಅಂತಹ ಒಂದು ಸಂಸ್ಕಾರ ಮನೆತನ ಅಂತಂದ್ರೆ ನಮ್ಮ ಗುರುಮೂರ್ತಿಯವರ ಪರಿವಾರ. ನಾವೆಲ್ಲ ನಾವು ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಕೆಲವೊಂದು ಜನ ಗೋವಿಂದನ ಕೈ ಮಾಡಿ ನಮಸ್ಕಾರ ಮಾಡುವಂಥದ್ದು ನೋಡ್ತೀವಿ, ಕೆಲವೊಂದು ಜನ ಅಷ್ಟರ ಬಗ್ಗೆ ನಮಸ್ಕಾರ ಮಾಡೋದು ನೋಡ್ತೀವಿ. ಆದರೆ ಬಂದಂತ ಎಲ್ಲ ಪೂಜೆಯೂ ಕೂಡ ಮನೆ ಹಂಚಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕಾರ ಏನಿದೆ ಅಂತಂದ್ರೆ ಅದು ಜಗದೀಶ್ ಗುರುಮೂರ್ತಿ ಅವರ ಮನೆಯಲ್ಲಿ ಅಂತ ಅಷ್ಟು ತಮ್ಮ ತಾವು ಸಂಸ್ಕಾರದಿಂದ ಇರುವುದರ ಜೊತೆಗೆ ತಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೂ ಕೂಡ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಗುರುಮೂರ್ತಿ ಪರಿವಾರದಲ್ಲಿ ಅದು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ಬಹಳಷ್ಟು ಹೆಮ್ಮೆಯಿಂದ ಕೊಡ್ತಾ ಬಂದಿದ್ದೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಮಹಾಭಾರತ ಅಂದಾಗ ದಾನಿ ಅಂತಂದ್ರೆ ನಾವು ಯಾರು ನೆನಪಾಗ್ತಾರೆ? ಕರ್ಣ ನೆನಪಾಗ್ತಾರೆ. ನಿಜವಾದ ದಾನಿಗಳು ಯಾವುದು ಅಂತಂದ್ರೆ ನಮ್ಮ ಜಗದೀಶ್ ಗುರುಮೂರ್ತಿ ಅವರು ಈಗ ಐಡಿಯ ಇದ್ದಾಗ ಕೊಡ್ತಾರೆ ಸರಿ, ಅವರು ಇಲ್ಲೇ ಇದ್ದಾಗ ಕೂಡ ಬಹಳ ಪ್ರಯತ್ನ ಮಾಡಿ ಕೊಡುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥವ್ರು ಯಾರು ಅಂತಂದ್ರೆ ನಮ್ಮ ಜಗದೀಶ್ ಗುರುಮೂರ್ತಿಯವರು ಅಂತ ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳಕ್ಕೆ ಬಯಸ್ತೀವಿ. ಅವ್ರು ಮಾಡಿದಂಥ ಸಾಧನೆ ನಾವೆಲ್ಲ ಅಂತೀವಿ. ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ವಿ, ಸ್ಕೂಲ್ ಹೋದ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ವಿ, ಮಾತೃದೇವೋಭವ ಅಂದ್ರೆ ಏನು ಅಂತ ಕೇಳಿದ್ವಿ. ತಾಯಿಗೆ ಅಂತಂದ್ರು, ಪಿತೃದೇವೋಭವ ಅಂತ ಹೇಳಿದ್ರೆ ತಂದೆಗೆ ಅಂತ ಹೇಳಿ. ಆದ್ರೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ನಿಮ್ಗೆ ಕಾಣುವಂಥ ದೇವರು ಯಾರು ಅಂತ ಕೇಳಿದ್ರು.
ಅವ್ರು ಯಾಕೆ ದೇವರ ಕಡಿಯವರು ಏನು ಹೇಳ್ತಾರೆ, ಮಾತೃದೇವರು ಅಂದ್ರೆ ತಾಯಿ ದೇವರು ಅಂತಾರೆ, ಪಿತೃದೇವರು ಅಂದ್ರೆ ತಂದೆ ದೇವರು ಅಂತಾರೆ. ಆದ್ರೆ ದೇವರು ನೀವು ನೋಡಿರ ಕೇಳಿದಾಗ ನೋಡೇ ಅಂತ ಹೇಳ್ತಾರೆ, ನೋಡಿಲ್ಲ ಅಂದ್ರೆ ಮಾತೃದೇವರು ಪಿತೃದೇವರು ಕೇವಲ ಬಾಯಿಯೊಳಗೆ ಅಷ್ಟೇ ಅದಾವ, ಅದು ರೂಢಿ ಒಳಗಿಲ್ಲ. ಆದ್ರೆ ಅದು ರೂಢಿ ಒಳಗೆ ತಂದವ್ರು ಯಾರು ಅಂತಂದ್ರೆ ನಾವು ಜಗದೀಶ್ ಹುಡುಗಿ ತಂದೆಯನ್ನ ಎಷ್ಟು ಗೌರವದಿಂದ ಪ್ರೀತಿಯಿಂದ ಅವರಿಗೂ ಕೂಡ ಅವರನ್ನ ಜವಾಬ್ದಾರಿ ಮಾಡಿದ್ರು. ಅದಕ್ಕಿಂತಲೂ ಕೂಡ ತಾಯಿಯಲ್ಲಿ ನಾವೆಲ್ಲ ನಿಜವಾಗಿ ಹೇಳಬೇಕು ಅಂತಂದ್ರೆ ನಾವು ಆಫೀಸ್ ಹೋಗುವಾಗ ಮಕ್ಕಳು ಸ್ಕೂಲ್ ಹೋಗುವಾಗ ನಾವೆಲ್ಲ ವಿಚಾರ ಮಾಡ್ತಿರ್ತೀವಿ. ಅಂತಹ ವಿಚಾರ ಅಂತಂದ್ರೆ ನಾವೆಲ್ಲ ಮನೆಯಲ್ಲಿ ತಂದೆ ತಾಯಿಗೆ ಯಾರು ಎಷ್ಟು ನಾವು ನಮಸ್ಕಾರ ಮಾಡ್ತೀವಿ ಗೊತ್ತಿಲ್ಲ. ಆದರೆ ಜಗದೀಶ್ ಗುರುಮೂರ್ತಿ ಅವರು ದೇವರಿಗೆ ಎಷ್ಟು ನಮಸ್ಕಾರ ಮಾಡ್ತಾರೋ, ತಮ್ಮ ಇಷ್ಟದಿಗ ಪೂಜೆಯನ್ನು ಎಷ್ಟು ನಿಷ್ಠೆಯಿಂದ ಪೂಜೆ ಮಾಡ್ತಾರೋ, ಅದಕ್ಕಿಂತ ಹೆಚ್ಚು ತಮ್ಮ ತಾಯಿಯೂ ಕೂಡ ಅಷ್ಟೇ ಗೌರವ ಮಾಡ್ತಾರೆ. ತಾಯಿಗೆ ನಮಸ್ಕಾರ ಮಾಡಿ ಅವರು ಇವತ್ತಿರುವವರೆಗೂ ಕೂಡ ಅವರಿವರು ತಾಯಿ ಇರುವವರೆಗೂ ಕೂಡ ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ. ಅದರ ಜೊತೆಗೆ ಅವರು ಇವತ್ತು ಏನು ಜೀವನದಲ್ಲಿ ಈ ಒಂದು ಸಾಧನೆಯನ್ನು